ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ ಈಗ ಹೈಕೋರ್ಟ್ ಅಂಗಳದಲ್ಲಿದೆ. ಹೈಕೋರ್ಟ್ಗೆ ಮಹತ್ವದ ದಾಖಲೆಯೊಂದನ್ನ ಕೊಡಲಿದ್ದಾರೆ ಈಗ ದೂರುದಾರರು. ಅಂತಹ ಸಾಕ್ಷಿಯೊಂದು ಈಗ ಲಭ್ಯವಾಗಿದೆ ಅನ್ನೋ ವಿಚಾರ ಮತ್ತು ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನ ಕೋರ್ಟ್ನಿಂದಲೇ ಮುಚ್ಚಿಟ್ಟಿದ್ದಾರೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರಲಾಗತ್ತ. ಈಗ ಸಿದ್ದರಾಮಯ್ಯನವರ ವಿರುದ್ಧ ದಿನಕ್ಕೊಂದು ದಾಖಲೆ ಬಿಡ್ತಾ ಇರೋ ಹೊತ್ತಲ್ಲಿ ಹಲವು ವಿಚಾರಗಳು ತೆರೆದುಕೊಳ್ತಿವೆ. ಇದು ಒಂದು. ಎರಡನೇದಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮಹಾ ಸಂಕಷ್ಟ ಎದುರಾಗಿರೋದೀಗ. ಆ ಕೇಸಲ್ಲೂ ಟ್ವಿಸ್ಟ್. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ಸಿದ್ದರಾಮಯ್ಯನವರ ಮೂಡಾ ಕೇಸ್ನಲ್ಲಿ ತಾವೇ ಬರೆದ ಪತ್ರದ ಮೂಲಕ ತಗಲಾಕೊಂಡ್ರ ಸಿದ್ದರಾಮಯ್ಯನವರು ಅನ್ನೋ ವಿಚಾರ. ಶೋಕಾಸ್ ನೋಟಿಸ್ ಜಾರಿ ಆಯ್ತಲ್ವಾ ರಾಜ್ಯಪಾಲರಿಂದ ಮುಖ್ಯಮಂತ್ರಿಗಳಿಗೆ. ಆಗ ಎಷ್ಟೋ ಪುಟಗಳ ಉತ್ತರವನ್ನು ಕೊಡಲಾಯಿತು. ಲೀಗಲ್ ಎಕ್ಸ್ಪರ್ಟ್ಸ್ ಆನ್ಸರ್ ಮಾಡಿದ್ರು ರಾಜ್ಯಪಾಲರಿಗೆ. ಆ ವಿವರಣೆಯಲ್ಲಿ ಮುಖ್ಯಮಂತ್ರಿಗಳಿಂದ ರಾಜ್ಯಪಾಲರಿಗೆ ಹೋಗಿರುವ ವಿವರಣೆಯಲ್ಲಿಯೇ ಪಾರ್ವತಿಯವರು ಮೂಡಾಗೆ ಪತ್ರ ಬರೆದು ಬದಲಿ ನಿವೇಶನಗಳನ್ನು ಕೇಳಿರುವ ಬಗ್ಗೆ ಪತ್ರ ಬರೆದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಸಲ್ಲಿಸಲಾಗಿದೆ. ಅದನ್ನ ಈಗ ದೂರುದಾರರು ಹೈಲೈಟ್ ಮಾಡ್ತಿದ್ದಾರೆ. ಹೊರಗಡೆ ಮೀಡಿಯಾಗಳ ಮುಂದೆ ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಯಾವ ಲೆಟರ್ ಬರ್ದಿಲ್ಲ ಅಂತ. ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವುದು ಬರ್ದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದ್ರೆ ಬರ್ದಿರೋದಾಗಿ ರಾಜ್ಯಪಾಲರಿಗೆ ಕೊಟ್ಟಿರೋ ಉತ್ತರದಲ್ಲಿಯೂ ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಅವ್ರಿಗೆ ಗಮನಕ್ಕಿದೆ ಅದು ಅಂತಿದ್ದಾರೆ. ಆದ್ರೆ ವಿಜಯನಗರ ಬಡಾವಣೆಯಲ್ಲಿ ಕೇಳಿದ್ರು, ಇನ್ನೊಂದು ಬಡಾವಣೆಯಲ್ಲಿ ಕೇಳಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ಉಲ್ಲೇಖ ಇಲ್ಲ. ಅದು ಉಲ್ಲೇಖ ಇದೆ, ಆ ಲೆಟರು ಲಭ್ಯವಾಗಿದೆ. ಬಟ್ ವೈಟ್ನರ್ ಹಾಕಿ ಅಳಿಸಲಾಗಿದೆ ಅನ್ನೋದೆಲ್ಲ ನಿನ್ನೆ ದಾಖಲೆ ರಿಲೀಸ್ ಆಗಿತ್ತಲ್ಲ. ಒಂದಿಷ್ಟು ತನಿಖೆಗೆ ಹೋದ್ರೆ ಆ ವೈಟ್ನರ್ ಕೆಳಗೆ ಏನಿದೆ ಅನ್ನೋದನ್ನ ಎಳೆದು ತೆಗಿಬಹುದು. ಮುಖ್ಯಮಂತ್ರಿಗಳಿಗೆ ಅತಿ ದೊಡ್ಡ ಸಂಕಷ್ಟವನ್ನ ತಂದಿಡುವಂಥ ವಿಚಾರ ಅಂತ ದಾಖಲೆ ಬೇರೆ ಬಿಟ್ಟಿದ್ರಲ್ಲ. ಹೊರಗಡೆ ಎಲ್ಲ ಬರದೇ ಇಲ್ಲ ಅಂತಾರೆ. ಮುಖ್ಯಮಂತ್ರಿಗಳು ಮೂಡಾಗೆ ಹಿಂದೆ ಬರೆದಿದ್ದ ಲೆಟರ್ ಅನ್ನು ಕೂಡ ಬಿಟ್ರು. ಈಗ ಈ 14 ನಿವೇಶನಗಳ ಸಂಬಂಧಪಟ್ಟಂತೆ ಪಾರ್ವತಿಯವರು ಬರೆದಿದ್ದಾರೆ ಅಂತ ಸ್ವತಃ ಮುಖ್ಯಮಂತ್ರಿಗಳ ವಿವರಣೆಯಲ್ಲಿಯೇ ಉಲ್ಲೇಖ ಆಗಿದೆ. ಇದಕ್ಕೇನಂತೀರಿ ಅಂತ ಸವಾಲ್ ಹಾಕ್ತಿದ್ದಾರೆ. 30ನೇ ಪಾಯಿಂಟ್ ಅಲ್ಲಿರುವಂಥ ವಿಚಾರಗಳನ್ನ ಮೀಡಿಯಾದ ಮುಂದೆ ತೆರೆದಿಡುವ ಮೂಲಕ ಇದು ಒಂದು ಪ್ರಮುಖ ವಿಚಾರ. ಹಾಗೆ ಹೈಕೋರ್ಟ್ಗೆ ರಿಟರ್ಜ್ ಹಾಕೊಂಡ್ರಲ್ಲ, ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಹಾಗಿಲ್ಲ, ವ್ಯಾಪ್ತಿ ಮೀರಿ ಕೈ ಆಡಿಸಿದ್ದಾರೆ ಅಂತ ಕೋರ್ಟ್ಗೆ ಹೋದ್ರಲ್ಲ, ಹೈಕೋರ್ಟ್ಗೆ. ಅಲ್ಲಿಯೂ ಒಂದು ದಾಖಲೆಯನ್ನು ಮರೆಮಾಚಿದ್ದಾರೆ ಸಿದ್ದರಾಮಯ್ಯನವರು ಅಂತ ಈಗ ಹೇಳ್ತಾ ಇರೋದು. ಸೊ ಇದನ್ನು ಕೋರ್ಟ್ನ ಗಮನಕ್ಕೆ ತರೋದಿಕ್ಕೆ ತಯಾರಿ ನಡೀತಾ ಇದೆ. ಪಾರ್ವತಿಯವರು ಮೂಡಾಗೆ ಬರೆದಿದ್ದಾರೆ ಎನ್ನಲಾದ ಪತ್ರದ ಮೊದಲ ಭಾಗವನ್ನಷ್ಟೇ, ಅಂದ್ರೆ ಮೊದಲ ಪೇಜನ್ನಷ್ಟೇ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರಂತೆ. ಇನ್ನೊಂದು ಪೇಜ್ ಇದೆ, ಅದನ್ನು ಮುಚ್ಚಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕೋರ್ಟ್ನಿಂದಾನೇ ದಾಖಲೆಗಳನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಿದೆ. ಮುಚ್ಚಿಟ್ಟಿರೋದು ಯಾವುದು ಅಂತ ಕೇಳಿದ್ರೆ ವೈಟ್ನರ್ ಹಾಕಿ ಅಳಿಸಿರೋದು. ಅದಕ್ಕೆ ಅದನ್ನು ಕೊಟ್ಟಿಲ್ಲ ಕೋರ್ಟ್ಗೆ. ಇಲ್ಲೇನೋ ಮರೆಮಾಚಲಾಗಿದೆಯಲ್ಲ ಅನ್ನೋದು ಸಂಕಷ್ಟ ತಂದಿಡಬಹುದು ಅನ್ನೋ ಕಾರಣಕ್ಕೆ ಕೋರ್ಟಿಂದ ಅದನ್ನು ಮರೆಮಾಚಿದ್ದಾರೆ ಅಂತ ಹೇಳ್ತಿರೋದು. ಸೊ ಆ ದಾಖಲೆಯನ್ನು ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದು ಈಗ ಟೈಮ್ ತಗೊಂಡಿರೋದು ಯಾಕೆ? ದೂರುದಾರರು ನಮಗೆ ಮುಖ್ಯಮಂತ್ರಿಗಳ ಪರ ವಕೀಲರು ಇಟ್ಟಿರುವಂತಹ ಪಾಯಿಂಟ್ಸ್ಗೆ ಆನ್ಸರ್ ದಾಖಲೆಗಳ ಸಮೇತ ಕೊಡೋದಿಕ್ಕೆ, ಕೋರ್ಟ್ನ ಗಮನಕ್ಕೆ ತರೋದಕ್ಕೆ ಟೈಮ್ ಬೇಕು ಅಂತ ಹೇಳಿದ್ರು. ರಿಟರ್ನ್ ಫಾರ್ಮಲ್ಲಿ ಕೊಡಬೇಕಲ್ಲ. ಸೊ ಆ ದಾಖಲೆಗಳಲ್ಲಿ ಈಗ ಮರೆಮಾಚಿರುವ, ವೈಟ್ನರ್ ಹಚ್ಚಿರುವ ದಾಖಲೆಯನ್ನು ಕೋರ್ಟ್ನ ಗಮನಕ್ಕೆ ತರುವ ತಯಾರಿ ನಡೀತಿದೆ. ಇಲ್ಲೇ ಹೈಕೋರ್ಟ್ನಲ್ಲಿ ಅತಿ ದೊಡ್ಡ ಸಂಕಷ್ಟ ಒಂದು ಎದುರಾಗಲಿದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ? ಕಾದು ನೋಡಬೇಕು. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೂ ಈಗ ಸಂಕಷ್ಟ ಎದುರಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪನವ್ರನ್ನ ಲಾಕ್ ಮಾಡುವಂಥ ಲೆಕ್ಕಾಚಾರ ರಾಜಕೀಯವಾಗಿ ನಡೀತಿದೆಯಾ ಅನ್ನೋ ಚರ್ಚೆ ಜೋರಾಗಿದೆಯಲ್ಲ. ಮೂಡಾ ಕೇಸ್ಗೆ ಕೌಂಟರ್ ಅನ್ನುವಂತೆ ದೋಸ್ತಿಗಳು ಗಪ್ ಚುಪ್ ಆಗಬೇಕು. ಇವರ ದೊಡ್ಡ ದೊಡ್ಡ ನಾಯಕರೇ ಲಾಕ್ ಆಗಿಬಿಟ್ರೆ, ಜೈಲಿಗೆ ಹೋಗ್ಬಿಟ್ರೆ ಬೇಡ, ಅವ್ರ ವಿರುದ್ಧ ಕೇಸ್ ಸ್ಟ್ರಾಂಗ್ ಆಗಿಬಿಟ್ರು
ನಾಳೆ ಅವರು ಹೋರಾಟ ಪಾದಯಾತ್ರೆ ಮತ್ತೊಂದು ಅಂತ ಗುಡುಗೋಕ್ಕಾಗಲ್ಲ. ಅವರದ್ದೇ ಅವ್ರಿಗೆ ಹೆಚ್ಚಾಗತ್ತೆ. ಅವ್ರಿಗೆ ನೈತಿಕತೆ ಪ್ರಶ್ನೆ ಎದುರಾಗತ್ತೆ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡೋದಿಕ್ಕೆ. ಸೊ ಈಗ ರಾಜಕೀಯ ಅಸ್ತ್ರ ಅಂತ ಹೇಳಲಾಗ್ತಿದೆ, ಬಟ್ ಇರೋದೆ ಕೇಸ್ ಏನು ಸೃಷ್ಟಿ ಮಾಡೋಕ್ಕಾಗಲ್ವಲ್ಲ. ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕೇಸ್, ಅದರಲ್ಲಿ ಹೈಕೋರ್ಟ್ ಮಧ್ಯಂತರ ರಿಲೀಫನ್ನು ಕೊಟ್ಟಿತ್ತು, ಬಂಧಿಸದಂತೆ ತಡೆಯಾಜ್ಞೆ ಕೊಟ್ಟಿತ್ತು. ಈಗ ತಡೆಯಾಜ್ಞೆ ತೆರವು ಮಾಡೋದಕ್ಕೆ CID ಪರ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. SPP ಅಶೋಕ್ ನಾಯಕರು ಮೆಮೊ ಸಲ್ಲಿಕೆ ಮಾಡಿದ್ದಾರೆ ಈಗ ಹೈಕೋರ್ಟ್ಗೆ. ಅವತ್ತೇ ಹೇಳಿದ್ರು ಪರಮೇಶ್ವರ್ ಅವರು, ಸ್ಟೇ ಇದೆ, ಸ್ಟೇ ವೆಕೇಟ್ ಮಾಡಿಸ್ತೀವಿ ಸರ್ಕಾರದಿಂದ, ಅದೇನು ದೊಡ್ಡ ಕೆಲಸ ಅಲ್ಲ ಅಂತ. ಈ ಕೇಸ್ ಎಷ್ಟು ಗಂಭೀರವಾದದ್ದು ಮತ್ತು ಇವರು ಎಷ್ಟು ಪ್ರಭಾವಿಯಾಗಿದ್ದಾರೆ, ಇವರು ಜಾಮೀನಲ್ಲಿ ಹೊರಗಡೆ ಇರೋದ್ರಿಂದ ಬಂಧಿಸದೆ ಹೊರಗಡೆ ಬಿಟ್ಟರೆ ಎಷ್ಟು ಡೇಂಜರಸ್. ಒಬ್ಳು ಅಪ್ರಾಪ್ತೆಯ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವ ಕೇಸ್ ಇದು. ಹಾಗಾದರೆ ಯಡಿಯೂರಪ್ಪನವರನ್ನು ಬಂಧಿಸುವ ಅನಿವಾರ್ಯತೆ ಇದೆ ಅಂತಾನೋ ಅಥವಾ ಇನ್ನೇನೋ, ಈ ಕೇಸ್ ಎಷ್ಟು ಸೀರಿಯಸ್ ಅಂತಾನೋ ಕೋರ್ಟ್ ಗಮನಕ್ಕೆ ತರ್ತಾರೆ. ಪೋಕ್ಸೋ ಕೇಸಲ್ಲಿ ಬಂಧಿಸೋದಕ್ಕೆ ಬಹಳ ದೊಡ್ಡ ಅವಕಾಶ ಇರುತ್ತಲ್ಲ. ಬೇರೆ ಯಾವುದಾದ್ರೂ ಕೇಸ್ ಆದರೆ ಅಷ್ಟು ದೊಡ್ಡ ವಿಚಾರ ಆಗ್ತಿರ್ಲಿಲ್ಲ. ಯಡಿಯೂರಪ್ಪನವ್ರಿಗೆ ರಿಲೀಫ್ ಕೊಡೋಕೆ ಪ್ರಮುಖ ಕಾರಣ ಆ ಮಹಿಳೆಗೆ ಪದೇ ಪದೇ ಇವ್ರ ವಿರುದ್ಧ ದೂರು ಕೊಡುವಂಥ ಒಂದು ಅಭ್ಯಾಸ ಇತ್ತು ಅನ್ನೋದಿರಬಹುದು. ಕೋರ್ಟ್ ಕನ್ಸಿಡರ್ ಮಾಡಿ ಯಡಿಯೂರಪ್ಪನವರೆಲ್ಲೂ ಓಡ್ ಹೋಗಲ್ಲ, ತನಿಖೆಗೆ ಸಹಕರಿಸ್ತಾರೆ ಅನ್ನೋ ರೀತಿಯಲ್ಲಿ ತಾತ್ಕಾಲಿಕವಾಗಿ ಒಂದು ರಿಲೀಫನ್ನು ಕೊಟ್ಟಿತ್ತು. ಆದರೆ ಈ ಕೇಸ್ ಎಷ್ಟು ಗಂಭೀರವಾದದ್ದು ಅಂತ ಸರ್ಕಾರ ಕಾನೂನು ಹೋರಾಟವನ್ನು ಶುರು ಮಾಡ್ತಿದೆ ಈಗ. ಸೊ ಯಡಿಯೂರಪ್ಪನವರು ಅವತ್ತೇ ಅರೆಸ್ಟ್ ಆಗೇ ಬಿಡ್ತಾರ ಅನ್ನೋ ಥರ ಇತ್ತು. ಡೆಲ್ಲಿಗೆ ಹೋಗಿ ಕೊನೆ ಕಾನೂನು ಹೋರಾಟ ಮಾಡಿ ಆಮೇಲೆ ಬಂದರು ಅವರು. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಬಚಾವಾಗಿದ್ದಾರೆ ಯಡಿಯೂರಪ್ಪನವರು. ಬಟ್ ಇವತ್ತು ಆ ಕೇಸನ್ನು ಇವತ್ತು ಮಧ್ಯಾಹ್ನನೇ ಹೈಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಏನು ಮಾಡುತ್ತೆ ಈ ತಡೆ ತೆರವಾದರೆ ಯಡಿಯೂರಪ್ಪನವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕುಮಾರಸ್ವಾಮಿಯವ್ರನ್ನು ಮುಲಾಜಿಲ್ದೆ ಅರೆಸ್ಟ್ ಮಾಡ್ತೀವಿ, ಅವಕಾಶ ಸೃಷ್ಟಿಯಾದರೆ, ಅಂತಹ ಸಂದರ್ಭ ಬಂದರೆ ಅಂತ ನಿನ್ನೆಯಷ್ಟೇ ಗುಡುಗಿದ್ರು ಸಿದ್ದರಾಮಯ್ಯನವರು. ಜಟಾಪಟಿ ಜೋರಾಗಿದೆ HDK ಮತ್ತು ಸಿದ್ದರಾಮಯ್ಯನವ್ರ ನಡುವೆ. ಮತ್ತೊಂದು ಕಡೆ ಯಡಿಯೂರಪ್ಪನವ್ರಿಗೂ ಬಂಧನದ ಭೀತಿ ಎದುರಾಗಲಿದೆಯಾ? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.